ಇಂದಿನ ವಿಡಿಯೋದಲ್ಲಿ ನಾವು ಮೇ 29 ಶುಕ್ರವಾರದ ದ್ವಾದಶ ರಾಶಿಗಳ ಸಂಪೂರ್ಣ ದಿನ ಭವಿಷ್ಯವನ್ನು ತಿಳಿಯಲಿದ್ದೇವೆ. ಸೌಂದರ್ಯ, ಐಶ್ವರ್ಯ ಮತ್ತು ಸುಖಭೋಗಗಳ ಕಾರಕನಾದ ಶುಕ್ರದೇವನ ವಿಶೇಷ ಪ್ರಭಾವ ಹಾಗೂ ಅಷ್ಟೈಶ್ವರ್ಯ ಕರುಣಿಸುವ ಜಗನ್ಮಾತೆ ಶ್ರೀ ಮಹಾಲಕ್ಷ್ಮಿಯ ಪರಮ ಅನುಗ್ರಹದಿಂದ ಇಂದು ಯಾವ ರಾಶಿಯವರ ದಾರಿದ್ರ್ಯಗಳೆಲ್ಲ ದೂರಾಗಿ ಭರ್ಜರಿ ಧನಯೋಗ ಕೂಡಿ ಬರಲಿದೆ? ಯಾರಿಗೆ ಶುಕ್ರದೆಸೆಯಿಂದ ಐಷಾರಾಮಿ ಜೀವನ ಮತ್ತು ಉದ್ಯೋಗದಲ್ಲಿ ದೊಡ್ಡ ಪ್ರಗತಿ ಸಿಗಲಿದೆ? ನಿಮ್ಮ ಅದೃಷ್ಟದ ಸಂಖ್ಯೆ ಮತ್ತು ಮಾಡಬೇಕಾದ ಸರಳ ಪರಿಹಾರಗಳೇನು? ಎಲ್ಲವನ್ನೂ ವಿವರವಾಗಿ ನೋಡೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನಿಮ್ಮ ಇಂದಿನ ಭಾಗ್ಯವನ್ನು ತಿಳಿದುಕೊಳ್ಳಿ. 1. ಮೇಷರಾಶಿ, ಏರೀಸ್. ವೃತ್ತಿರಂಗದಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಹೊಸ ವೇಗ ಸಿಗಲಿದೆ. ಕಲೆ, ಮಾಧ್ಯಮ, ಫ್ಯಾಷನ್ ಮತ್ತು ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಭಾರೀ ಪ್ರಗತಿ ಕಂಡುಬರಲಿದೆ. ಮೇಲಧಿಕಾರಿಗಳು ನಿಮ್ಮ ಹೊಸ ಐಡಿಯಾಗಳಿಗೆ ಮುಕ್ತ ಬೆಂಬಲ ನೀಡಲಿದ್ದಾರೆ. ಆರ್ಥಿಕ ಪರಿಸ್ಥಿತಿ ತೃಪ್ತಿದಾಯಕವಾಗಿರುತ್ತದೆ. ಶುಕ್ರನ ಪ್ರಭಾವದಿಂದ ಭೋಗದ ವಸ್ತುಗಳು ಅಥವಾ ಹೊಸ ಬಟ್ಟೆಗಳ ಖರೀದಿಗಾಗಿ ಧನ ವಿನಿಯೋಗಿಸುವಿರಿ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ಕೈಸೇರಲಿದೆ. ಕೌಟುಂಬಿಕ ಜೀವನದಲ್ಲಿ ಸಂತೋಷ ತುಂಬಿರುತ್ತದೆ. ತಾಯಿಯವರ ಕಡೆಯಿಂದ ವಿಶೇಷ ಪ್ರೀತಿ ಮತ್ತು ಬೆಂಬಲ ಸಿಗಲಿದೆ. ಮನೆಯಲ್ಲಿ ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚಾಗಲಿದ್ದು ನೆಮ್ಮದಿ ನೆಲೆಸಲಿದೆ. ಪ್ರೇಮ ಜೀವನದಲ್ಲಿ ಅತ್ಯಂತ ರೋಮಾಂಚನಕಾರಿ ದಿನ. ಸಂಗಾತಿಯೊಂದಿಗೆ ಸುಂದರವಾದ ಸ್ಥಳಕ್ಕೆ ಸುತ್ತಾಡಲು ಹೋಗುವಿರಿ. ನಿಮ್ಮಿಬ್ಬರ ನಡುವಿನ ಪ್ರೀತಿ ಮತ್ತು ಪರಸ್ಪರ ಆಕರ್ಷಣೆ ಇಮ್ಮಡಿಯಾಗಲಿದೆ. ಶುಭ ಸಂಖ್ಯೆ 9, 6. ಪರಿಹಾರ: ಶ್ರೀ ಮಹಾಲಕ್ಷ್ಮೀ ದೇವಿಗೆ ಕಲ್ಕಂಡ, ಖಂಡ ಶರ್ಕರ ಅಥವಾ ಬಿಳಿ ಬಣ್ಣದ ಸಿಹಿಯನ್ನು ನೈವೇದ್ಯ ಮಾಡಿ ಪ್ರಾರ್ಥಿಸಿ. 2. ವೃಷಭರಾಶಿ, ಟೌರಸ್. ವೃತ್ತಿ: ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನ ದಿನವಾದ್ದರಿಂದ ಇಂದು ನಿಮಗೆ ಅತ್ಯಂತ ಅದೃಷ್ಟದ ದಿನ. ಡಿಜಿಟಲ್ ಕಂಟೆಂಟ್ ಕ್ರಿಯೇಷನ್, ಬ್ಲಾಗಿಂಗ್, ಸೌಂದರ್ಯವರ್ಧಕ, ಕಾಸ್ಮೆಟಿಕ್ಸ್ ಮತ್ತು ಹೋಟೆಲ್ ಉದ್ಯಮದಲ್ಲಿ ಇರುವವರಿಗೆ ಇಂದು ಸುವರ್ಣ ಅವಕಾಶಗಳು ಸಿಗಲಿವೆ. ಆರ್ಥಿಕ: ಭರ್ಜರಿ ಧನಲಾಭದ ಮುನ್ಸೂಚನೆಯಿದೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಸ್ಥಿರಾಸ್ತಿ ಅಥವಾ ಚಿನ್ನಾಭರಣಗಳ ಮೇಲೆ ಹೂಡಿಕೆ ಮಾಡಲು ಇಂದು ಅತ್ಯಂತ ಶುಭ ದಿನವಾಗಿದ್ದು ಭವಿಷ್ಯದಲ್ಲಿ ದೊಡ್ಡ ರಿಟರ್ನ್ಸ್ ತರಲಿದೆ. ಮನೆಯಲ್ಲಿ ಹಬ್ಬದ ಸಡಗರ ಮತ್ತು ನೆಮ್ಮದಿಯ ವಾತಾವರಣ ಇರಲಿದೆ. ಜೀವನ ಸಂಗಾತಿಯ ಸಕಾಲಿಕ ಸಹಾಯದಿಂದ ನಿಮ್ಮ ವೈಯಕ್ತಿಕ ಚಿಂತೆಗಳೆಲ್ಲ ದೂರಾಗಲಿವೆ. ಮನೆಯಲ್ಲಿ ಶುಭ ಕಾರ್ಯಗಳ ಚರ್ಚೆ ವೇಗ ಪಡೆಯಲಿದೆ. ಪ್ರೇಮಿಗಳ ನಡುವೆ ಇದ್ದ ಸಣ್ಣಪುಟ್ಟ ಮುನಿಸುಗಳೆಲ್ಲ ಮಂಜಿನಂತೆ ಕರಗಲಿವೆ. ದಾಂಪತ್ಯ ಜೀವನ ಸುಖಮಯವಾಗಿರಲಿದ್ದು ಸಂಗಾತಿಯಿಂದ ವಿಶೇಷ ಉಡುಗೊರೆ ಪಡೆಯುವ ಯೋಗವಿದೆ. ಶುಭ ಸಂಖ್ಯೆ 6, 2. ಪರಿಹಾರ: ಮಹಾಲಕ್ಷ್ಮಿ ಅಷ್ಟಕವನ್ನು ಪಠಿಸಿ ಮತ್ತು ಸುವಾಸಿತ ಬಿಳಿ ಹೂವುಗಳನ್ನು ದೇವಿಗೆ ಅರ್ಪಿಸಿ. 3. ಮಿಥುನರಾಶಿ, ಜೆಮಿನೈ. ವೃತ್ತಿ: ವೆಬ್ಸೈಟ್ ಮ್ಯಾನೇಜ್ಮೆಂಟ್, ಐಟಿ, ಮಾರ್ಕೆಟಿಂಗ್ ಮತ್ತು ಬರವಣಿಗೆ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಯಶಸ್ವಿ ದಿನ. ನಿಮ್ಮ ಅದ್ಭುತ ವಾಕ್ಚಾತುರ್ಯದಿಂದ ಹೊಸ ಗ್ರಾಹಕರನ್ನು ಅಥವಾ ದೊಡ್ಡ ಪ್ರಾಜೆಕ್ಟ್ಗಳನ್ನು ಸೆಳೆಯುವಲ್ಲಿ ಯಶಸ್ವಿಯಾಗುವಿರಿ. ಆರ್ಥಿಕ: ಆನ್ಲೈನ್ ಬಿಸಿನೆಸ್ ಮತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಂದ ಆದಾಯದ ಹರಿವು ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗಲಿದೆ. ಹಣಕಾಸಿನ ಸ್ಥಿತಿ ಭದ್ರವಾಗಿದ್ದರೂ ಅನಗತ್ಯ ವೈಭವದ ವಸ್ತುಗಳಿಗಾಗಿ ಅತಿಯಾಗಿ ಹಣ ಖರ್ಚು ಮಾಡಬೇಡಿ. ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿ ಮತ್ತು ಬಾಂಧವ್ಯ ಗಟ್ಟಿಯಾಗಲಿದೆ. ಹಳೆಯ ಸ್ನೇಹಿತರ ಆಕಸ್ಮಿಕ ಭೇಟಿಯಿಂದ ಮನಸ್ಸಿಗೆ ಭಾರೀ ಸಂತೋಷ ಸಿಗಲಿದೆ. ಮನೆಯ ವಾತಾವರಣ ಶಾಂತಿಯುತವಾಗಿರುತ್ತದೆ. ಪ್ರೇಮ ಜೀವನ ಅತ್ಯಂತ ಮಧುರವಾಗಿರುತ್ತದೆ. ಸಂಗಾತಿಯೊಂದಿಗೆ ಮನಬಿಚ್ಚಿ ಮಾತನಾಡುವುದರಿಂದ ಸಂಬಂಧದಲ್ಲಿದ್ದ ಹಳೆಯ ತಪ್ಪು ತಿಳುವಳಿಕೆಗಳೆಲ್ಲ ಸಂಪೂರ್ಣವಾಗಿ ದೂರಾಗಲಿವೆ. ಶುಭ ಸಂಖ್ಯೆ 5, 6. ಪರಿಹಾರ: ಶ್ರೀ ಲಲಿತಾ ಸಹಸ್ರನಾಮ ಪಠಿಸಿ ಅಥವಾ ಕೇಳಿ ಹಾಗೂ ಹೆಣ್ಣು ಮಕ್ಕಳಿಗೆ ಸಣ್ಣ ಉಡುಗೊರೆ ಪ್ರಿವಿಲೇಜ್ ನೀಡಿ ಆಶೀರ್ವಾದ ಪಡೆಯಿರಿ. 4. ಕರ್ಕಾಟಕ ರಾಶಿ, ಕ್ಯಾನ್ಸರ್. ವೃತ್ತಿ: ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸೂಕ್ತ ಮನ್ನಣೆ ಸಿಗಲಿದೆ. ವೈದ್ಯಕೀಯ, ನರ್ಸಿಂಗ್, ಸಾಮಾಜಿಕ ಸೇವೆ ಮತ್ತು ಶಿಕ್ಷಣ ರಂಗದಲ್ಲಿ ಇರುವವರಿಗೆ ಇಂದು ಗೌರವ ಹೆಚ್ಚಾಗುವ ದಿನ. ಸಹೋದ್ಯೋಗಿಗಳೊಂದಿಗೆ ಬಾಂಧವ್ಯ ಉತ್ತಮವಾಗಿರುತ್ತದೆ. ಆರ್ಥಿಕ ಪರಿಸ್ಥಿತಿ ಸ್ಥಿರ ಮತ್ತು ಭದ್ರವಾಗಿರುತ್ತದೆ. ಅನಿರೀಕ್ಷಿತ ಮೂಲಗಳಿಂದ ಸಣ್ಣ ಮಟ್ಟದ ಧನ ಲಾಭವಾಗಬಹುದು. ಹೂಡಿಕೆಗಳ ಬಗ್ಗೆ ದೊಡ್ಡ ಯೋಜನೆಗಳನ್ನು ರೂಪಿಸಲು ಇಂದು ಸೂಕ್ತ ಸಮಯ. ಕುಟುಂಬದಲ್ಲಿ ನೆಮ್ಮದಿಯಿರಲಿದೆ. ತಾಯಿಯವರ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರಲಿದ್ದು ಅವರ ಆಶೀರ್ವಾದ ನಿಮ್ಮ ಕಾರ್ಯಗಳಿಗೆ ಧೈರ್ಯ ತುಂಬಲಿದೆ. ಮನೆಯ ಹಿರಿಯರ ಸಲಹೆಗಳನ್ನು ಗೌರವಿಸಿ. ದಾಂಪತ್ಯದಲ್ಲಿ ಪ್ರೀತಿ ಮತ್ತು ಕಾಳಜಿ ವೃದ್ಧಿಯಾಗಲಿದೆ. ಸಂಗಾತಿಯ ಸೌಮ್ಯ ಸ್ವಭಾವವು ನಿಮ್ಮ ಮಾನಸಿಕ ಒತ್ತಡವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುತ್ತದೆ. ಪ್ರೇಮಿಗಳ ನಡುವೆ ನಂಬಿಕೆ ಗಟ್ಟಿಯಾಗಲಿದೆ. ಶುಭ ಸಂಖ್ಯೆ 2, 6.
ಪರಿಹಾರ: ಶುಕ್ರವಾರ ಸಾಯಂಕಾಲ ಮನೆಯ ಹೊಸ್ತಿಲಿಗೆ ದೀಪ ಹಚ್ಚಿ ಮತ್ತು ಲಕ್ಷ್ಮೀದೇವಿಗೆ ತುಪ್ಪದ ದೀಪ ಸಮರ್ಪಿಸಿ. 5. ಸಿಂಹರಾಶಿ, ಲಿಯೋ. ವೃತ್ತಿ: ಉದ್ಯೋಗದಲ್ಲಿ ನಿಮ್ಮ ಪ್ರಭಾವ ಮತ್ತು ಕೀರ್ತಿ ಹೆಚ್ಚಾಗಲಿದೆ. ಕಲಾತ್ಮಕ ಮತ್ತು ಸೃಜನಶೀಲ ಕೆಲಸಗಳಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಸಿಗಲಿವೆ. ನಾಯಕತ್ವದ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸಿ ಸೈ ಎನಿಸಿಕೊಳ್ಳುವಿರಿ. ಆರ್ಥಿಕ: ಹಣಕಾಸಿನ ಸ್ಥಿತಿ ಅತ್ಯುತ್ತಮವಾಗಿರುತ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಲಾಭ ದೊರೆಯಲಿದೆ. ಷೇರು ಮಾರುಕಟ್ಟೆಯಲ್ಲಿ ಮಾಡಿದ ಹಳೆಯ ಹೂಡಿಕೆಗಳಿಂದ ಭರ್ಜರಿ ರಿಟರ್ನ್ ಸಿಗುವ ಮುನ್ಸೂಚನೆಯಿದೆ. ಕುಟುಂಬ, ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯಿಂದ ಮನಸ್ಸಿಗೆ ಹೆಮ್ಮೆ ಸಿಗಲಿದೆ. ತಂದೆಯವರ ಮಾರ್ಗದರ್ಶನ ಹಾಗೂ ಜೀವನ ಸಂಗಾತಿಯ ಬೆಂಬಲ ಸದಾ ನಿಮ್ಮೊಂದಿಗಿರಲಿದೆ. ಪ್ರೀತಿ: ಹೊಸ ಸಂಬಂಧವನ್ನು ಆರಂಭಿಸಲು ಬಯಸುವವರಿಗೆ ಇಂದು ಪೂರಕ ದಿನ. ಪ್ರೇಮ ಜೀವನದಲ್ಲಿ ಹೊಸ ಆಕರ್ಷಣೆ ಮೂಡಲಿದ್ದು, ಸಂಗಾತಿಯೊಂದಿಗೆ ಆನಂದದಾಯಕ ಸಮಯ ಕಳೆಯುವಿರಿ. ಶುಭ ಸಂಖ್ಯೆ 1, 6. ಪರಿಹಾರ: ಬೆಳಿಗ್ಗೆ ಸೂರ್ಯ ದೇವನಿಗೆ ಅರ್ಘ್ಯ ನೀಡಿ ಮತ್ತು ಕನಕಧಾರಾ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಿ. 6. ಕನ್ಯಾ ರಾಶಿ, ವರ್ಗೋ. ವೃತ್ತಿ: ತಾಂತ್ರಿಕ ವೃತ್ತಿ, ಅಕೌಂಟ್ಸ್ ಮತ್ತು ಬ್ಯಾಂಕಿಂಗ್ ರಂಗದಲ್ಲಿರುವವರಿಗೆ ಇಂದು ಧನಾತ್ಮಕ ಬದಲಾವಣೆಗಳು ಕಂಡುಬರಲಿವೆ. ಬ್ಲಾಗ್, ವೆಬ್ಸೈಟ್ ಅಥವಾ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ವ್ಯೂಸ್ ಮತ್ತು ಫಾಲೋವರ್ಸ್ ಹೆಚ್ಚಾಗುವ ಶುಭಯೋಗವಿದೆ. ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳಲಿದೆ. ಬ್ಲಾಗ್ ಅಥವಾ ಆನ್ಲೈನ್ ಜಾಹೀರಾತುಗಳ ಮೂಲಕ ಬರುವ ಆದಾಯ ಹೆಚ್ಚಾಗಲಿದೆ. ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆಯಿದ್ದು ಆರ್ಥಿಕ ನೆಮ್ಮದಿ ಸಿಗಲಿದೆ. ಕುಟುಂಬದ ಸದಸ್ಯರೊಂದಿಗೆ ಸುಂದರ ಸಮಯ ಕಳೆಯುವಿರಿ. ಮನೆಯಲ್ಲಿ ಶಾಂತಿ ನೆಲೆಸಲಿದ್ದು, ಒಡಹುಟ್ಟಿದವರಿಂದ ಪ್ರಮುಖ ಕೆಲಸಗಳಲ್ಲಿ ಉತ್ತಮ ಸಹಾಯ ಮತ್ತು ಮಾರ್ಗದರ್ಶನ ದೊರೆಯಲಿದೆ. ಪ್ರೇಮ ಜೀವನ ಸುಂದರವಾಗಿರುತ್ತದೆ. ಸಂಗಾತಿಯಿಂದ ವಿಶೇಷ ಪ್ರಶಂಸೆಯ ಮಾತುಗಳು ಕೇಳಿಬರಲಿವೆ. ಇದು ನಿಮ್ಮ ಮುಖದಲ್ಲಿ ನಗು ಮೂಡುವಂತೆ ಮಾಡುತ್ತದೆ. ಶುಭ ಸಂಖ್ಯೆ 5, 8. ಪರಿಹಾರ: ಹಸುವಿಗೆ ನೆನೆಸಿದ ಪಚ್ಚೆ ಹೆಸರು ಬೇಳೆ ಅಥವಾ ಹಸಿರು ಹುಲ್ಲು ನೀಡಿ ಮತ್ತು ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿ. 7. ತುಲಾರಾಶಿ, ಲಿಬ್ರಾ. ವೃತ್ತಿ: ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನ ಪೂರ್ಣ ಅನುಗ್ರಹ ಇರುವುದರಿಂದ ಇಂದು ನಿಮ್ಮ ಎಲ್ಲಾ ಸೃಜನಶೀಲ ಕೆಲಸಗಳಿಗೆ ಭಾರಿ ಯಶಸ್ಸು ಸಿಗಲಿದೆ. ಫ್ಯಾಷನ್, ವಿನ್ಯಾಸ, ಒಡವೆ ವ್ಯಾಪಾರ ಅಥವಾ ಕಲಾತ್ಮಕ ರಂಗದಲ್ಲಿರುವವರಿಗೆ ಹೊಸ ದೊಡ್ಡ ಆಫರ್ಗಳು ಸಿಗಲಿವೆ. ಆರ್ಥಿಕ: ಧನ ಹರಿವು ಅತ್ಯುತ್ತಮವಾಗಿರುತ್ತದೆ. ವಾಹನ, ಭೂಮಿ ಅಥವಾ ಗೃಹ ಬಳಕೆಯ ಐಷಾರಾಮಿ ವಸ್ತುಗಳ ಖರೀದಿಗೆ ಹಣ ವಿನಿಯೋಗಿಸುವಿರಿ. ಶೇರ್ ಮಾರ್ಕೆಟ್ನಲ್ಲಿ ಹೊಸ ಹೂಡಿಕೆ ಮಾಡಲು ಇಂದು ಪೂರಕ ದಿನ. ಕೌಟುಂಬಿಕ ಜೀವನದಲ್ಲಿ ಅತ್ಯಂತ ನೆಮ್ಮದಿಯಿರಲಿದೆ. ಜೀವನ ಸಂಗಾತಿಯ ಸಕಾಲಿಕ ಸಲಹೆಯು ನಿಮಗೆ ವ್ಯವಹಾರದಲ್ಲಿ ಅಥವಾ ಕೆಲಸದಲ್ಲಿ ಇದ್ದ ದೊಡ್ಡ ಗೊಂದಲವನ್ನು ಬಗೆಹರಿಸಲು ನೆರವಾಗಲಿದೆ. ಪ್ರೇಮ ಜೀವನದಲ್ಲಿ ಮಧುರತೆ ಉತ್ತುಂಗದಲ್ಲಿರಲಿದೆ. ಹಳೆಯ ಮುನಿಸುಗಳೆಲ್ಲ ದೂರಾಗಿ ಪ್ರೇಮಿಗಳ ನಡುವೆ ಪ್ರೀತಿ ಮತ್ತು ರೋಮಾಂಚನ ಹೆಚ್ಚಾಗಲಿದೆ. ದಾಂಪತ್ಯ ಸುಖಮಯವಾಗಿರುತ್ತದೆ. ಶುಭ ಸಂಖ್ಯೆ 6, 9. ಪರಿಹಾರ: ದುರ್ಗಾ ಚಾಲಿಸಾ ಪಠಿಸಿ ಮತ್ತು ದೇವಸ್ಥಾನಕ್ಕೆ ಬಿಳಿ ಬಣ್ಣದ ಸಿಹಿಯನ್ನು ದಾನ ಮಾಡಿ. 8. ವೃಶ್ಚಿಕ ರಾಶಿ, ಸ್ಕಾರ್ಪಿಯೋ. ವೃತ್ತಿ: ಉದ್ಯೋಗದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಛಲಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ಕಠಿಣ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ಗೆಲ್ಲುವಿರಿ. ಸ್ವಯಂ ಉದ್ಯೋಗಿಗಳಿಗೆ ಮತ್ತು ಮಹಿಳಾ ಉದ್ಯಮಿಗಳಿಗೆ ಇಂದು ನಿರೀಕ್ಷೆಗಿಂತ ಹೆಚ್ಚಿನ ಲಾಭ ದೊರೆಯಲಿದೆ. ಆರ್ಥಿಕ ಪ್ರಗತಿ ಕಂಡುಬರಲಿದೆ. ಹಳೆಯ ಸಾಲದ ಹೊರೆಯಿಂದ ಮುಕ್ತಿ ಪಡೆಯಲು ಹೊಸ ಮಾರ್ಗಗಳು ಗೋಚರಿಸಲಿವೆ. ಸ್ಥಿರಾಸ್ತಿ ವ್ಯವಹಾರದಲ್ಲಿ ದೊಡ್ಡ ಲಾಭದ ಮುನ್ಸೂಚನೆಯಿದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ಒಡಹುಟ್ಟಿದವರೊಂದಿಗೆ ಬಾಂಧವ್ಯ ಗಟ್ಟಿಯಾಗಲಿದೆ. ತಂದೆಯವರ ಮಾರ್ಗದರ್ಶನವು ನಿಮಗೆ ಕಠಿಣ ಪರಿಸ್ಥಿತಿಯಲ್ಲಿ ಧೈರ್ಯ ತುಂಬುತ್ತದೆ. ಪ್ರೇಮ ಜೀವನದಲ್ಲಿ ಉತ್ಸಾಹ ಇರಲಿದೆ. ಸಂಗಾತಿಯ ಕಡೆಯಿಂದ ವಿಶೇಷ ಪ್ರೀತಿ ಮತ್ತು ಬೆಂಬಲ ಸಿಗಲಿದೆ. ಪ್ರೇಮಿಗಳ ನಡುವಿನ ಹಳೆಯ ಗೊಂದಲಗಳು ದೂರಾಗಲಿವೆ. ಶುಭ ಸಂಖ್ಯೆ 9, 6. ಪರಿಹಾರ: ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರಾರ್ಥನೆ ಸಲ್ಲಿಸಿ ಮತ್ತು ಮಹಾಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಹಚ್ಚಿ. 9. ಧನುಸ್ಸು ರಾಶಿ, ಸ್ಯಾಜಿಟೇರಿಯಸ್. ವೃತ್ತಿ: ಉನ್ನತ ಶಿಕ್ಷಣ, ರಿಸರ್ಚ್ ಅಥವಾ ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿರುವವರಿಗೆ ಇಂದು ಶುಭ ದಿನ. ಕೆಲಸದ ನಿಮಿತ್ತ ದೂರದ ಊರಿಗೆ ಪ್ರಯಾಣ ಬೆಳೆಸುವ ಯೋಗವಿದ್ದು, ಅದು ಭವಿಷ್ಯಕ್ಕೆ ಪೂರಕವಾಗಲಿದೆ ಮತ್ತು ಹೊಸ ಅನುಭವ ನೀಡಲಿದೆ. ಆರ್ಥಿಕ ಸ್ಥಿತಿ ತುಂಬಾ ಭದ್ರವಾಗಿರಲಿದೆ. ಅನಿರೀಕ್ಷಿತ ಧನಲಾಭವಾಗಲಿದೆ. ಧಾರ್ಮಿಕ ಮತ್ತು ದೈವಿಕ ಕಾರ್ಯಗಳಿಗಾಗಿ ಹಾಗೂ ಕುಟುಂಬದ ಸುಖಕ್ಕಾಗಿ ಹಣ ಖರ್ಚು ಮಾಡುವಿರಿ. ಹೂಡಿಕೆಯಿಂದ ಲಾಭ. ತೀರ್ಥಯಾತ್ರೆಯ ಯೋಜನೆಗಳು ಸಫಲವಾಗಲಿವೆ. ಮನೆಯ ವಾತಾವರಣ ಪವಿತ್ರ ಮತ್ತು ಶಾಂತಿಯುತವಾಗಿರಲಿದೆ. ಮಕ್ಕಳಿಂದ ಸತ್ಕಾರ, ಗೌರವ ಮತ್ತು ಪ್ರೀತಿ ಸಿಗಲಿದೆ. ಸಂಗಾತಿಯೊಂದಿಗೆ ಪ್ರೇಮಭರಿತ ಮತ್ತು ದೀರ್ಘ ಮಾತುಕತೆ ನಡೆಯಲಿದೆ.
ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಪರಸ್ಪರ ಭಾವನೆಗಳನ್ನು ಅತ್ಯಂತ ಗೌರವದಿಂದ ಕಾಣುವಿರಿ. ಶುಭ ಸಂಖ್ಯೆ 36. ಪರಿಹಾರ: ವಿಷ್ಣು ಸಹಸ್ರನಾಮ ಪಠಿಸಿ ಮತ್ತು ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥಿಸಿ. 10. ಮಕರ ರಾಶಿ ಕ್ಯಾಪ್ರಿಕಾರ್ನ್. ವೃತ್ತಿ: ಕಠಿಣ ಪರಿಶ್ರಮಕ್ಕೆ ಇಂದು ಸರಿಯಾದ ಪ್ರತಿಫಲ ಸಿಗಲಿದೆ. ಯಂತ್ರೋಪಕರಣಗಳು, ಕಬ್ಬಿಣ, ಕೆಮಿಕಲ್ಸ್ ಅಥವಾ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಮತ್ತು ಹೊಸ ಒಪ್ಪಂದಗಳು ಕಂಡುಬರಲಿವೆ. ಆರ್ಥಿಕ: ಹಣಕಾಸಿನ ಸ್ಥಿತಿ ಚೇತರಿಸಿಕೊಳ್ಳಲಿದೆ. ಕುಟುಂಬದ ಆಸ್ತಿಯಿಂದ ಲಾಭವಾಗುವ ಸೂಚನೆಯಿದೆ. ಹಳೆಯ ಹೂಡಿಕೆಗಳಿಂದ ಲಾಭ ಪಡೆಯುವಿರಿ. ಬ್ಯಾಂಕ್ ಸಾಲ ಮಂಜೂರಾತಿಗೆ ಇದ್ದ ಅಡೆತಡೆಗಳು ದೂರಾಗಲಿವೆ. ಕುಟುಂಬ, ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ಹಿರಿಯರ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರಲಿದೆ. ಸಂಗಾತಿಯೊಂದಿಗೆ ಪ್ರಮುಖ ಮತ್ತು ಭವಿಷ್ಯದ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಿರಿ. ಪ್ರೀತಿ, ಪ್ರೇಮ ಜೀವನದಲ್ಲಿ ಸ್ಥಿರತೆಯಿರಲಿದೆ. ಸಣ್ಣ ಅಡೆತಡೆಗಳಿದ್ದರೂ ಸಂಯಮದಿಂದ ಗೆಲ್ಲುವಿರಿ. ಸಂಬಂಧದಲ್ಲಿ ತಾಳ್ಮೆಯ ನಡೆ ಮತ್ತು ಪರಸ್ಪರ ಅರಿವು ಅತ್ಯಗತ್ಯ. ಶುಭ ಸಂಖ್ಯೆ 8, 6. ಪರಿಹಾರ: ಶ್ರೀ ಶನಿ ಚಾಲಿಸಾ ಪಠಿಸಿ ಮತ್ತು ಲಕ್ಷ್ಮೀದೇವಿಯ ಸನ್ನಿಧಿಯಲ್ಲಿ ಕಪೂರ್ ಆರತಿ ಮಾಡಿ. 11. ಕುಂಭರಾಶಿ ಅಕ್ವೇರಿಯಸ್. ವೃತ್ತಿ: ಹೊಸ ಉದ್ಯಮ ಅಥವಾ ಡಿಜಿಟಲ್ ಸ್ಟಾರ್ಟ್ಅಪ್ ಆರಂಭಿಸಲು ಇಂದು ಪೂರಕವಾದ ದಿನ. ಸಾಮಾಜಿಕ ಜಾಲತಾಣ, ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಅಥವಾ ಇ-ಕಾಮರ್ಸ್ನಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ವ್ಯೂಸ್ ಮತ್ತು ಉತ್ತಮ ಆದಾಯ ಸಿಗಲಿದೆ. ಆರ್ಥಿಕ: ಆದಾಯ ಚೆನ್ನಾಗಿದ್ದರೂ ಅನಿರೀಕ್ಷಿತ ಮನರಂಜನಾ ಖರ್ಚುಗಳು ಎದುರಾಗಬಹುದು. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯಿರಿ. ಹಣದ ಉಳಿತಾಯಕ್ಕೆ ಹೆಚ್ಚಿನ ಒತ್ತು ನೀಡಿ. ಕುಟುಂಬ, ಒಡಹುಟ್ಟಿದವರಿಂದ ಸಂಪೂರ್ಣ ಪ್ರೋತ್ಸಾಹ ಸಿಗಲಿದೆ. ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ಹಳೆಯ ಸ್ನೇಹಿತರನ್ನು ಆಕಸ್ಮಿಕವಾಗಿ ಭೇಟಿಯಾಗುವ ಸಂಭವವಿದ್ದು ಮನಸ್ಸು ಹಗುರಾಗಲಿದೆ. ಪ್ರೀತಿ: ಒಂಟಿಯಾಗಿರುವವರಿಗೆ ಹೊಸ ಸಂಬಂಧಗಳು ಕೂಡಿ ಬರಲಿವೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರಿವು ಮತ್ತು ಪರಸ್ಪರ ಗೌರವ, ಪ್ರೀತಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 8, 6. ಪರಿಹಾರ: ಶಿವ ಪಾರ್ವತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೀಪ ಹಚ್ಚಿ ಮತ್ತು ಲಕ್ಷ್ಮೀದೇವಿಯ ಮಂತ್ರ ಜಪಿಸಿ. 12. ಮೀನರಾಶಿ ಪೈಸಿಸ್. ವೃತ್ತಿ: ಕಲಾತ್ಮಕ ಕೆಲಸಗಳು, ಬರವಣಿಗೆ, ಸಿನೆಮಾ ಅಥವಾ ಸಂಶೋಧನೆಯಲ್ಲಿ ತೊಡಗಿರುವವರಿಗೆ ಇಂದು ಸುವರ್ಣ ಅವಕಾಶಗಳು ಸಿಗಲಿವೆ. ಉದ್ಯೋಗದಲ್ಲಿ ಪ್ರಗತಿ ಕಂಡುಬರಲಿದ್ದು ನಿಮ್ಮ ಜ್ಞಾನ ಮತ್ತು ಕೌಶಲ್ಯಕ್ಕೆ ಸೂಕ್ತ ಮನ್ನಣೆ ಸಿಗಲಿದೆ. ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳಲಿದೆ. ಹೊಸ ಹೂಡಿಕೆಗಳನ್ನು ಮಾಡಲು ಇಂದು ಅತ್ಯಂತ ಶುಭ ದಿನವಾಗಿದ್ದು ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಧನ ಹರಿವು ಸರಾಗವಾಗಿರುತ್ತದೆ. ಕುಟುಂಬ, ಮನೆಯ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ಕುಟುಂಬದೊಂದಿಗೆ ಗುಣಮಟ್ಟದ ಸಮಯ ಕಳೆಯಲು ಅವಕಾಶ ಸಿಗಲಿದೆ. ಮನೆಯಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿಯಿರಲಿದೆ. ಪ್ರೀತಿ, ಪ್ರೇಮ ಜೀವನದಲ್ಲಿ ಮಧುರತೆ ಇರಲಿದೆ. ಸಂಗಾತಿಯಿಂದ ವಿಶೇಷ ಉಡುಗೊರೆ ಅಥವಾ ಪ್ರಶಂಸೆಯ ಮಾತುಗಳು ನಿಮ್ಮನ್ನು ಸಂತೋಷದ ಕಡಲಿನಲ್ಲಿ ತೇಲಿಸುತ್ತವೆ. ಶುಭ ಸಂಖ್ಯೆ 3, 6. ಪರಿಹಾರ: ಓಂ ನಮೋ ನಾರಾಯಣಾಯ ಜಪಿಸಿ ಮತ್ತು ಮಹಾಲಕ್ಷ್ಮೀ ದೇವಿಗೆ ಶುದ್ಧ ತುಪ್ಪದ ದೀಪ ಹಚ್ಚಿ ಪ್ರಾರ್ಥಿಸಿ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.